ಹೆಲೋ ಎವ್ರಿವನ್. ಸೊ ಇವತ್ತು ಆಟಿ ಹಬ್ಬ ಅಂತ ಹೇಳಿದ್ರೆ ಕಕ್ಕಡ 18ಕ್ಕೆ ಮಾಡುವಂತಹ ಸ್ಪೆಷಲ್ ಫುಡ್ ಆದಂತಹ ಮದ್ದು ಪುಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡುವ. ಸೊ ಮದ್ದು ಪುಟ್ಟು ಮಾಡೋಕ್ಕೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ 1 ಕಪ್ ರವೆ. ನಾವು ಸೂಜಿ ರವೆ ತಗೋಬಹುದು, ಇಲ್ಲಾಂದ್ರೆ ನಾರ್ಮಲ್ ರವೆ ತಗೋಬಹುದು. ಸೊ ಸೇಮ್ ಕಪ್ಪಲ್ಲಿ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ 3 ಕಪ್ ಅಷ್ಟು ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಮದ್ದು ಸೊಪ್ಪುದು ರಸನ ತಗೋಬೇಕು. ಇಲ್ಲಾಂತ ಹೇಳಿದ್ರೆ ಅದು ಬೇಯಕ್ಕೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಸೇಮ್ ಕಪ್ಪಲ್ಲಿ ನಾವೇನ್ ಮಾಡ್ಬೇಕಂದ್ರೆ 3/4 ಕಪ್ ಅಷ್ಟು ಸಕ್ಕರೆ ತಗೋಬೇಕು. ಮತ್ತೆ ನಮ್ಗೆ ಬೇಕಾದಷ್ಟು ಏಲಕ್ಕಿ, ಟೇಸ್ಟಿಗೆ ಬೇಕಾದಷ್ಟು ಏಲಕ್ಕಿ, 1 2 ರಿಂದ 3 ಏಲಕ್ಕಿ ಸಾಕು. ಫಸ್ಟ್ ನಾವೇನ್ ಮಾಡ್ಬೇಕು, ರವೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಲೈಟ್ ಆಗಿ. ಒಂದ್ ಸ್ವಲ್ಪ ಬ್ರೌನಿಶ್ ಕಲರ್ ಬರುವಷ್ಟು ಫ್ರೈ ಮಾಡ್ಕೋಬೇಕು. ಸೊ ಈಗ ರವೆ ಫ್ರೈ ಆಗಿದೆ. ಸೊ ಅದು ರವೆ ಫ್ರೈ ಆಗೋ ಗಂಟ ನಾವೇನ್ ಮಾಡ್ಕೋಬೇಕಂತ ಹೇಳಿದ್ರೆ 3 ಕಪ್ ಆದಂತ ವಾಟರ್ನ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ಸೊ ನಾನೀಗ 3 ಕಪ್ ವಾಟರ್ ತಗೊಂಡಿದ್ದೀನಿ. ಏನ್ 3 ಕಪ್ ವಾಟರ್ ತಗೊಂಡಿದ್ದೀನಿ, ಅದಕ್ಕೆ ನಾನು 3/4 ಕಪ್ ಅಷ್ಟು ಶುಗರ್ನ ತಗೊಂಡಿದ್ದೀನಿ. ಸೊ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಈಗ ಇದಕ್ಕೆ ಕುದಿ ಬರ್ತಾ ಇರುವಾಗ ನಾವೇನ್ ಮಾಡ್ಬೇಕಂತಂದ್ರೆ ಸ್ವಲ್ಪ ಏಲಕ್ಕಿ ಹಾಕೋಬೇಕು. ಅವಾಗ ನಮ್ಗೆ ಒಳ್ಳೆ ಟೇಸ್ಟ್ ಸಿಗುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಬಿಸಿಯಾಗಿರುವಂತಹ ಗೀನ ಹಾಕೋಬೇಕು. ಸ್ವಲ್ಪ ಬಾಯ್ಲ್ ಆಗಬೇಕು, ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನೀರು ಕುದ್ದಿದೆ. ಅದಕ್ಕೆ ನಾವೇನು ಮಾಡ್ಕೊಂಡಿದ್ದೀವಿ, ರವೆನ ಫ್ರೈ ಮಾಡಿದ್ದೀವಿ, ಆ ರವೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ನಾವು ಒಂದು 5 to 10 ಮಿನಿಟ್ಸ್ ಸ್ಟೀಮಲ್ಲೇ ಇಡಬೇಕು. ಆವಾಗ ರವೆ ಚೆನ್ನಾಗಿ ಬೇಯುತ್ತೆ. ಅದು ಮತ್ತೆ ನಮಗೆ ನೆಕ್ಸ್ಟ್ ಲೈಕ್ ಉಪ್ಪಿಟ್ಟು ಥರ ಆಗುತ್ತೆ. ಸೊ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ, ರವೆ ಫುಲ್ ಬೆಂದಿದೆ. ಸೊ ಇದು ಸ್ವಲ್ಪ ಹೊತ್ತು ಬೇಯಗಂಟು ನಾವೇನು ಮಾಡ್ಬೇಕಂತಂದ್ರೆ ಒಂದು ಪ್ಲೇಟಿಗೆ ಚೆನ್ನಾಗಿ ಗೀನ ಸ್ಪ್ರೆಡ್ ಮಾಡ್ಕೋಬೇಕು, ಅಂತ ಹೇಳಿದ್ರೆ ಸ್ಟಿಕ್ಕಿ ಆಗಬಾರ್ದು ಅಂತ. ಸೊ ನಾವು ಈ ಕಕ್ಕಡ ಸೊಪ್ಪಲ್ಲಿ ಮಾಡುವಂತ ಈ ಕಕ್ಕಡ ಮದ್ದು ಪುಟ್ಟು ಜಸ್ಟ್ ನಾವು ಕಕ್ಕಡ ಮಂತಲ್ಲಿ ಬೇರೆ ಕೊಡಗಲ್ಲಿ ಮಾತ್ರ ಫೇಮಸ್ ಆಗಿರುವಂತ ಒಂದು ಫುಡ್ ಇದು. ಮತ್ತೆ ಇದನ್ನ ನಾವು ತಿಂದ್ರೆ ನಮಗೆ ಕಕ್ಕಡ 18 ದಿನದಂದು ನಾವು ತಿಂದ್ರೆ ನಮಗೆ ಬಾಡಿಗೆ 18 ತರದ ಮದ್ದು ಸೇರುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ನಾವೇನ್ ಮಾಡಿದೀವಿ, ಹೀಗೆ ಪ್ಲೇಟ್ ಅಥವಾ ಯಾವ್ದಾದ್ರು ಕಂಟೈನರ್ಗೆ ನೀಟಾಗಿ ಹಾಕೋಬಹುದು. ಸೊ ಈಗ ಇದು ಫೈನಲ್ ಆಗಿ ಪ್ಲೇಟ್ಗೆ ಸೆಟ್ ಆಗಿದೆ. ಸೊ ಇದ್ರ ಮೇಲೆ ನಾವೇನ್ ಮಾಡ್ಬೇಕಂತಂದ್ರೆ ಕೊಕೊನಟ್ ನ ಸ್ಪ್ರೆಡ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಬಾಯ್ಲ್ ಮಾಡ್ತೀವಲ್ವಾ, ಬೇಯಿಸುವಾಗನೇ ನಾವು ಬೇಕಾದ್ರೆ ಕೊಕೊನಟ್ ಹಾಕ್ಬೋದು. ಇಲ್ಲ ಅಂತ ಹೇಳಿದ್ರೆ ಎಂಡಿಗೆ ನಾವು ಕೊಕೊನಟ್ ನ ಸ್ಪ್ರೆಡ್ ಮಾಡ್ಬೋದು. ಸೊ ಈಗ ನಾವು ಕೊಕೊನಟ್ ನ ಸ್ಪ್ರೆಡ್ ಮಾಡಿ ಆಲ್ಮೋಸ್ಟ್ ಒಂದು 30 to 50 ಮಿನಿಟ್ಸ್ ನಾವು ಇದನ್ನೇನ್ ಮಾಡ್ಬೇಕಂತ ಹೇಳಿದ್ರೆ ಆರಕ್ಕೆ ಬಿಡಬೇಕು. ಇದು ನಮ್ದು ಬಿಸಿ ತಣ್ಣಗೆ ಆದ್ಮೇಲೆ ನಮಗೆ ಇನ್ನ ಪೀಸ್ ಮಾಡಿಬಿಟ್ಟು ತಿನ್ಬೋದು ಅಂತ. ಇದು ಒಂದು ಕೇಕ್ ಪೀಸ್ ತರ ನಮಗೆ ಬರುತ್ತೆ. ಸೊ ಈಗ ಇದು ಫುಲ್ ಸೆಟ್ ಆಗಿದೆ. ಸೊ ಇದೀಗ ಫುಲ್ ಸೆಟ್ ಆಗಿದೆ. ಸೊ ಇದನ್ನೊಂದು ನಾವು 30 to 40 ಮಿನಿಟ್ಸ್ ಬಿಡುವ. ಸೊ ಈಗ ಇದು ಫೈನಲಿ ತಣ್ಣಗಾಗಿದೆ. ಈಗ ನಾವು ಅದನ್ನ ಯಾವ ಶೇಪಿಗೆ ಬೇಕು ಕಟ್ ಮಾಡ್ಕೋಬಹುದು. ಸೊ ಈಗ ಇದು ರೆಡಿ ಆಗಿದೆ. ಸೊ ನಮ್ಗೆ ಹೀಗೆ ಕೇಕ್ ಪೀಸ್ ಟೈಪ್ ಬರುತ್ತೆ. ಇದು ತಿನ್ನಕ್ಕೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ, ಇವನ್ನ ಹೆಲ್ದಿ ಸಹ. ಸೊ ಇದು ನಾವು ಕಕ್ಕಡ ಹಬ್ಬದಲ್ಲಿ ಮಾಡುವಂತಹ ಸ್ಪೆಷಲ್ ಫುಡ್. ಇದರಲ್ಲಿ ನಾವು ಡಿಫ್ರೆಂಟ್ ಆಗಿನೂ ಮಾಡ್ತೀವಿ. ಇದ್ರದ್ದು ಪಾಯಸನೂ ಮಾಡ್ತೀವಿ, ಅನ್ನನೂ ಮಾಡ್ತೀವಿ, ಮತ್ತೆ ಜೆಲ್ಲಿನೂ ಮಾಡ್ತೀವಿ. ಇವನ್ ನಾವು ಇದ್ರದ್ದು ಪುಟ್ಟು ಸಹ ಮಾಡ್ತೀವಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಕೌಂಟ್ನ ಫಾಲೋ ಮಾಡಿ.